ಇದು ಬೇಕಾಗಿರೋದು ಏನಂದ್ರೆ ಡಾಕ್ಯುಮೆಂಟ್ಸ್, ಹಾಸ್ಪಿಟಲ್ದು ಡೆತ್ ರಿಪೋರ್ಟ್ ಅಥವಾ ಕೇಸ್ ಶೀಟ್ಸ್. ಓಕೆ, ಇನ್ನು ಹಾಸ್ಪಿಟಲ್ ವಿಚಾರಕ್ಕೆ ಬರ್ತೀನಿ ಸರ್. ಇವಾಗ ಹಾಸ್ಪಿಟಲ್ ಈ ತರ ವ್ಯಕ್ತಿ ನೀವು ಹೇಳಿದ ಕಾರಣದಿಂದನೇ ಸತ್ತ ಅನ್ಕೊಳ್ಳೋಣ, ಅದನ್ನ ನ್ಯಾಚುರಲ್ ಡೆತ್ ಅಂತ ಕನ್ಸಿಡರ್ ಮಾಡ್ತೀರಾ? ಇಲ್ಲಿ ಕೆಲವು ವಿಧಾನ. ಒಂದು, ಬಂದಾಗ ಪೇಷಂಟ್ ಏನಾದ್ರು ಕಾನ್ಶಿಯಸ್ ಆಗಿದ್ದು ಅಂದ್ರೆ ಜ್ಞಾನ ಇದ್ದು, ಅದಕ್ಕೆ ನನಗೆ ರೆಕಾರ್ಡ್ಸ್ ಇಂಪಾರ್ಟೆಂಟ್. ಪೇಷಂಟ್ ಬಂದಾಗ ಕಾನ್ಶಿಯಸ್ ಇದ್ದು ಅವನೇ ನನಗೆ ಈ ತರ ಆಗಿತ್ತು, ಜ್ವರ ಇತ್ತು ಅಥವಾ ಈ ತರದಿಂದ ಆಗಿತ್ತು, ನನಗೆ ಇದರಿಂದ ಈ ತರ ಆಗಿದೆ, ಅದಕ್ಕೋಸ್ಕರ ನಿಮ್ಮ ಹತ್ರ ಬಂದಿದೆ ಅಂತ ಹೇಳ್ತಾರೆ. ಸೊ ಅಲ್ಲಿ ಅವ್ರೇನಾದ್ರು ಸಂಶಯ ವ್ಯಕ್ತಪಡಿಸದೆ ಪೇಷಂಟ್ ಡೈರೆಕ್ಟ್ ಆಗಿ ಹಿಸ್ಟ್ರಿ ಕೊಟ್ಟಿದ್ರೆ ಒಂದು ನಮಗೆ ಡೌಟ್ ಬರಲ್ಲ. ಸರಿ, ಓಕೆ. ಬೇರೆಯವ್ರು ಯಾರಾದ್ರೂ ಕರ್ಕೊಂಬಂದು ಈ ತರ ಆಗಿತ್ತು ಅದಕ್ಕೆ ನಾವು ಕರ್ಕೊಂಬಂದಿದೀವಿ ಅಂತ ನಾವಲ್ಲಿ ಕೇಸ್ ಶೀಟ್ ಅಲ್ಲಿ ಯಾರು ಕರ್ಕೊಂಬಂದ್ರು, ಯಾರು ಇದನ್ನ ತೊಂದರೆ ಈ ತರ ಆಗಿದೆ ಅಂತ ಹೇಳಿದ್ರು ಅಂತ ಡಾಕ್ಯುಮೆಂಟ್ ಮಾಡ್ತೀವಿ. ಇದು ಒಂದು ವಿಚಾರ. ಎರಡನೇದು, ಬಾಡಿ ಅಂದ್ರೆ ಪೇಷಂಟ್ ಸತ್ತ ಮೇಲೆ ನಮಗೆ ಕೆಲವು ರೆಕಾರ್ಡ್ಸ್ ಇರುತ್ತೆ, ಬ್ಲಡ್ ರಿಪೋರ್ಟ್ಸ್ ಮಾಡಿರ್ತೀವಿ ಅದೆಲ್ಲ. ಸೊ ಅದರಲ್ಲಿ ಕ್ಲಿಯರ್ ಕಟ್ ಆಗಿ ನಾವು ಒಂದು 12 ವರ್ಷಗಳ ಹಿಂದೆ ಇವೆಲ್ಲ ಇತ್ತ ಅಂತ ನಾ ಕೇಳ್ತೀನಿ. ಇರ್ತದೆ, ಯಾವಾಗ್ಲೂ ಇತ್ತದು, ಯಾವಾಗಿಂದ. ಆಮೇಲೆ ಇನ್ನೊಂದು, ಈಗ ಹಾಸ್ಪಿಟಲ್ ಅಲ್ಲಿ ಪ್ರತಿ ದಿವಸ ಬೇರೆ ಬೇರೆ ಕಾರಣಗಳಿಂದ ಮೃತಪಟ್ಟವ್ರ ಸಂಖ್ಯೆ ಇದ್ದೇ ಇರುತ್ತೆ. ಆ ಹಾಸ್ಪಿಟಲ್ ಅಲ್ಲಿ, ಪರ್ಟಿಕ್ಯುಲರ್ ಒಂದು ಹಾಸ್ಪಿಟಲ್ ಅಲ್ಲಿ ಅವತ್ತಿನ ದಿವಸ ಎಷ್ಟು ಜನ ಸತ್ರು ಅಂತ ಏನಾದ್ರು ಪೊಲೀಸ್ ಸ್ಟೇಷನ್ಗೆ ಒಂದು ಮಾಹಿತಿ ಕೊಡೋ ಪದ್ಧತಿ ಏನಾದ್ರು ಇರುತ್ತೆ? ಅಂದ್ರೆ ಪೊಲೀಸ್ ಸ್ಟೇಷನ್ ಕೊಡಲ್ಲ, ಬಟ್ ನಾವು ನಮ್ಗೇನಂದ್ರೆ ಈಗ ಡೆತ್ ಪೇಷಂಟ್ ಡೆತ್ ಆದ್ಮೇಲೆ ವಿದಿನ್ 3 days ಅವರಿಗೆ ಕಾರ್ಪೊರೇಷನ್ ಅಂದ್ರೆ ಬ್ಯಾಂಗ್ಳೂರ್ BBMP ಅವರಿಗೆ ನಮ್ಮ ಹಾಸ್ಪಿಟಲ್ ಕಡೆಯಿಂದ ಒಂದು ಲೆಟರ್ ಕಳಿಸ್ತೀವಿ. ಸರ್, ಇಲ್ಲಿ ಇನ್ನೊಂದು ವಿಷಯ ನೀವು ಗಮನಿಸಲಿಲ್ಲ. ಈ ಮೃತಪಟ್ಟ ವ್ಯಕ್ತಿ ನಿಕ್ಸನ್ ಅವನೇ ಸ್ವತಃ ಹೋಮಿಯೋಪತಿ ವೈದ್ಯ. ಕರೆಕ್ಟ್. ಅದು ಒಂದು ಸಂಶಯ ಏನು ಅಂದ್ರೆ, ಈಗ ತಾನೇ ಡಾಕ್ಟರ್ ಆಗಿದ್ದಾಗ ಬಹುಶಃ ನನಗೆ ಜ್ವರ ಬಂದಿದೆ ಅಥವಾ ನನಗೆ ಈಗ ಸೀರಿಯಸ್ ಆಗಿದ್ದೀನಿ, ನನಗೆ ಆಸ್ಪತ್ರೆಗೆ ಹೋಗಿ ಸೇರ್ಕೊಳ್ಬೇಕು ಅಂತ ಒಂದು ಜ್ಞಾನ ಡೆಫಿನೆಟ್ಲಿ ಇರುತ್ತೆ. ಸೊ ಮಾಮೂಲಾಗಿ ಅಂದ್ರೆ ಲೇಮ್ಯಾನ್ ಏನಾಗುತ್ತೆ ಅಂದ್ರೆ ನನಗೆ ಇದು ಸೀರಿಯಸ್ ಅನ್ಕೊಳ್ಳೋದೇ ಇಲ್ಲ ಕೆಲವು ಸರಿ. ಸೊ ಮಾಮೂಲಿ ಜ್ವರ 3-4 ದಿವಸದಲ್ಲಿ ಸರಿ ಹೋಗುತ್ತೆ ಅಂತ ಕೆಲವು ಕಾಯೋ ಚಾನ್ಸಸ್ ಉಂಟು. ಬಟ್ ಇಲ್ಲಿ ಅವನು ಡಾಕ್ಟರ್ ಅಂತ ಹೇಳ್ಕೊಳ್ಳೋದ್ರಿಂದ ಬಹುಶಃ ಡಾಕ್ಟರ್ ಆಗಿದ್ರೆ ಬಹುಶಃ ಅವನಿಗೆ ಗೊತ್ತಾಗ್ಬೇಕಿತ್ತು. ಸೊ ಆಬ್ವಿಯಸ್ಲಿ ತಾನೇ ಔಷಧಿ ತಗೊಳಕ್ ಟ್ರೈ ಮಾಡ್ಬೇಕು, ಅಥವಾ ಯಾವ್ದಾದ್ರು ಡಾಕ್ಟರ್ ಹತ್ರ ಹೋಗಿ ಈ ತರ ನನಗೆ ಪ್ರಾಬ್ಲಮ್ ಇದೆಲ್ಲ ಇಷ್ಟೆಲ್ಲ ಹೋಗೋದಂದ್ರೆ ಸಿಂಪ್ಟಮ್ಸ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ವೈದ್ಯನಾದವನಿಗೆ. ಅಂದ್ರೆ ಎಲ್ಲ ಒಂದ್ ಕಡೆ ಆಕ್ಸಿಡೆಂಟಲಿ ಇವೆಲ್ಲ ಆಗಿರಬಹುದು, ಸ್ವಲ್ಪ ಸೀರಿಯಸ್. ಸರ್, ಇವಾಗ ಇನ್ನೊಂದು, ನಾನು ಈ ಕ್ವಶನ್ ಕೇಳಬೇಕೋ ಕೇಳಬಾರ್ದೋ ಗೊತ್ತಿಲ್ಲ. ಈಗ ರಕ್ತದಲ್ಲಿ ವಿಷ ಇತ್ತು, ವಿಷದ ಅಂಶ ಇತ್ತು ಅಂತ ಹೇಳ್ತಾರಲ್ಲ, ಆರ್ಟಿಫಿಷಿಯಲ್ ಆಗಿ ಒಬ್ಬನ ರಕ್ತದಲ್ಲಿ ವಿಷಯವನ್ನ ಇನ್ಸರ್ಟ್ ಮಾಡಕ್ಕಾಗತ್ತಾ? ಅಂದ್ರೆ ಇಲ್ಲಿ ನೀವು ಸೆಪ್ಟಿಸೀಮಿಯಾ ಮತ್ತೆ ವಿಷ ಡಿಫ್ರೆಂಟ್. ಇಲ್ಲಿ ಅವ್ರು ನೀವು ರಕ್ತದಲ್ಲಿ ವಿಷ ಅಂತ ಏನ್ ಹೇಳ್ತಿದ್ರೆ ಸೆಪ್ಟಿಸೀಮಿಯಾ. ನಾವು ಮೆಡಿಕಲ್ ಟರ್ಮಲ್ ಏನು ಅಂದ್ರೆ ಕ್ರಿಮಿಗಳು ಅಂದ್ರೆ ಬ್ಯಾಕ್ಟೀರಿಯಾ ರಕ್ತದಲ್ಲಿ ಇದೆ ಅಂತ, ಅದನ್ನ ನಾವು ಸೆಪ್ಟಿಸೀಮಿಯಾ ಅಂತ ಹೇಳ್ತೀವಿ. ಈ ಕಿಡ್ನಿ ಫೇಲ್ಯೂರ್ ಆಗೋದಕ್ಕೆ ಕಾರಣಗಳು ಏನೇನಿರಬಹುದು? ಮಾಮೂಲಾಗಿ ಏನಾಗುತ್ತೆ ಅಂದ್ರೆ ಒಂದ್ಸರಿ ಬ್ಯಾಕ್ಟೀರಿಯಾ ಬ್ಲಡ್ ಎಂಟರ್ ಆದ್ರೆ BP ಕಡಿಮೆ ಆಗುತ್ತೆ. ದಟ್ ಇಸ್ ಅ ಕಾಮನ್ ಥಿಂಗ್. ನಾವು ಸೆಪ್ಟಿಕ್ ಶಾಕ್ ಅಂತ ಹೇಳ್ತೇವೆ. BP ಕಡಿಮೆ ಆಗುತ್ತೆ. ಅಂದ್ರೆ ಯಾವಾಗ ಬ್ಯಾಕ್ಟೀರಿಯಾ ತುಂಬಾ ಓವರ್ವೆಲ್ಮಿಂಗ್ ಆಗಿ ತುಂಬಾ ಬ್ಲಡ್ ಎಂಟರ್ ಆಗುತ್ತೋ ಅವಾಗ ಬಾಡಿ ರೆಸ್ಪಾನ್ಸ್ ಏನಾಗುತ್ತೆ ಅಂದ್ರೆ ಶಾಕ್ ಅಂತ ಆಗುತ್ತೆ. ಸೊ BP ಡ್ರಾಪ್ ಆಗುತ್ತೆ. ಬಟ್ ನಾರ್ಮಲ್ ಆಗಿ ಫಸ್ಟ್ ಆರ್ಗನ್ ಟು ಗೆಟ್ ಎಫೆಕ್ಟೆಡ್ BP ಕಡಿಮೆ ಆದಾಗ ಅಂದ್ರೆ ಕಿಡ್ನಿ. ಯಾಕಂದ್ರೆ ಅದಕ್ಕೆ ಇಷ್ಟು ಅಂತ ಪ್ರೆಷರ್ ಅಂದ್ರೆ ಯೂಶಲಿ ನಾವು ಮೇಲ್ಗಡೆ ಸಿಸ್ಟಾಲಿಕ್ ಪ್ರೆಷರ್ ಅಂತ ಏನ್ ಹೇಳ್ತೀವಿ 90 mm, ಅದು ಮಿನಿಮಮ್. ಅಷ್ಟಿದ್ರೆ ಮಾತ್ರ ಕಿಡ್ನಿ ಫಂಕ್ಷನ್ ಮಾಡುತ್ತೆ. ಸೊ ಯಾವಾಗ ಪೇಷಂಟ್ ಸೆಪ್ಟಿಕ್ ಶಾಕ್ ಅಂತ ಬರ್ತಾರೆ 90 ಗಿಂತ ಡೌನ್ ಆಗುತ್ತೆ, ಕಡಿಮೆ ಆದಾಗ BP ರೆಕಾರ್ಡ್ ಆಗ್ತಿದ್ರು ಕೂಡ ಬ್ಲಡ್ ಸಪ್ಲೈ ಇಲ್ಲದೆ ವಿದಿನ್ 4 to 6 hours ಕಿಡ್ನಿ ಪ್ರಾಬ್ಲಮ್ ಶುರು ಆಗುತ್ತೆ. ಬಟ್ ಡೆತ್ ಬಿಕಾಸ್ ಆಫ್ ಕಿಡ್ನಿ ಪ್ರಾಬ್ಲಮ್ ಈಸ್ ವೆರಿ ಲೆಸ್. BP ಕೆಲವು ಸರಿ ಇಂಪ್ರೂವ್ ಆಗೋದೇ ಇಲ್ಲ, ಬಟ್ ಅವಾಗ ಆರ್ಟಿಫಿಷಿಯಲ್ ಆಗಿ ಡಯಾಲಿಸಿಸ್ ಮಾಡ್ಕೋಬಹುದು. ಅದು ಕೆಲವು ಸರಿ ಕಷ್ಟ, ಯಾಕಂದ್ರೆ BP ಅದಕ್ಕೂ ಮಿನಿಮಮ್ ಇಷ್ಟು ಅಂತ ಇರಲೇಬೇಕು, ಇಲ್ಲಾಂದ್ರೆ ಡಯಾಲಿಸಿಸ್ ಹಾಕ್ಲಿಕ್ಕೂ ಕಷ್ಟ. ಸೊ ಕೆಲವು ಸರಿ ನಾವು ಕೊಡಬೇಕಾದ ಮೆಡಿಸಿನ್ ಎಲ್ಲ ಕೊಟ್ಟರು ಕೂಡ BP ಇಂಪ್ರೂವ್ ಆಗಲ್ಲ. ಬಟ್ ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂದ್ರೆ, ಒಂದು, ಈಗ ಪೇಷಂಟ್ ನಮಗೆ ಅವನೇ ಹಿಸ್ಟ್ರಿ ಕೊಟ್ಟಿದ್ರೆ ತುಂಬಾ ಈ ವಿಚಾರ ಗೊತ್ತಾಯ್ತು ಸರ್. ಇವಾಗ ಇನ್ನೊಂದು, ಜೈರಾಮಾನಂದ ಅವ್ರನ್ನ ಕೇಳ್ತೀನಿ ನಾನು. ಬಾಡಿ ಸರ್, ಇವರು ಬಾಡಿ ತಗೊಂಡು ಊರಿಗೆ ಹೋಗ್ತಾರೆ. ಊರಿಗೆ ಹೋದ್ಮೇಲೆ ಎಷ್ಟು ದಿನಗಳಾದ್ಮೇಲೆ ಅದನ್ನ ಬರಿ ಮಾಡ್ತಾರೆ? இவருக்கு ಎಷ್ಟು ಸರ್ತಿ நித்யானந்தா ஃபோன் ಮಾಡ್ತಾನೆ? எப்போ நீங்க பாடி எடுத்துட்டு போனீங்க, எடுத்துட்டு போனதுக்கு அப்புறம் எவ்வளவு நாளுக்கு அப்புறம் நீங்க பரி பண்ணீங்க, புதைக்கிறது செஞ்சீங்க, அப்போ எத்தனை தடவை உங்களுக்கு நித்யானந்தா ஃபோன் பண்ணாரு? நித்யானந்தாவே ஃபோன் பண்ணாரா இல்ல வேற யாராவது ஃபோன் பண்ணாங்களா? அதாவது 2 செக்ரட்டரி சதானந்தாம இவர் மாறி மாறி ஃபோன் பண்ணாங்க. எத்தனை தடவை ஃபோன் பண்ணிருக்கலாங்க? ஒரு இங்கே எங்க பாடி வாங்குற போதே சாமி இப்படி சொல்லிட்டாரு, நீங்க வந்து உடனடி எரிக்கிறதுக்கு ஏற்பாடு பண்ணுங்க, அங்கே நீங்களே கூட போய் இருந்தெல்லாம் எரிக்க ஏற்பாடு பண்ணுங்க, அதான் நல்லது அப்படின்னு வந்து அது பலமாக சொன்னாங்க. அப்புறம் வந்து நான் பார்க்கணும்னு சொன்ன உடனே அவர் இல்லை பார்க்கலாம் முடியாது, நீங்கள் பார்த்தா அவியலும் பார்க்கணும்னு சொல்லுவாங்க, அப்புறம் வந்து பிரச்சனையாகும், நீங்கள் ஏதோ சமாதானம் பண்ணி கூட்டிகிட்டு போங்க அப்படின்ட்டாங்க. அப்புறம் அந்த எரிக்க வேணும்னு சொன்னது எனக்கு கொஞ்சம் சந்தேகம் இதாகிட்டு இருந்துச்சு. ஏன்னா 2 நிறைய தடவை சொன்ன எரிக்க ஏற்பாடு பண்ணுங்க ஏற்பாடு சொல்லிட்டு அது எனக்கு கொஞ்சம் ಸಂದೇಹ ಇರುತ್ತೇ ಇರುತ್ತೆ. ಏನು ಹೇಳ್ತಾರೆ? ಬಾಡಿ ತಗೋಬೇಕಾದ್ರೇನೆ ಒಂದು 2-3 ಸತಿ ಒತ್ತಾಯ ಮಾಡಿ ಹೇಳ್ತಾರೆ, ಬಾಡಿನ ಬರ್ನ್ ಮಾಡಬೇಡಿ ಅಂತ, ಬರ್ನ್ ಮಾಡಬೇಡಿ, ಏನು ಬರಿ ಮಾಡಬೇಡಿ ಅಂತ ಹೇಳ್ತಾರೆ.
ಆಮೇಲೆ ತಗೊಂಡು ಆಗ ನಿತ್ಯಾನಂದನ್ ಮೀಟ್ ಮಾಡಕ್ ಆಗತ್ತ ಅಂತಾನು ಇವರು ವಿಚಾರ ಮಾಡ್ತಾರೆ. ನಿತ್ಯಾನಂದ ಇವ್ರು ಯಾರನ್ನೂ ಮೀಟ್ ಮಾಡಲ್ಲ, ಅದೊಂದು ಅಂಶ. ಓಕೆ, ಅವರು ಮೀಟ್ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟಿರ್ತಾಗ ಆಮೇಲೆ ತಗೊಂಡು ಹೋಗ್ಬೇಕಾದ್ರೇನು ಮತ್ತೆ ಮತ್ತೆ ಫೋನ್ ಮಾಡಿ ಬರ್ನ್ ಮಾಡ್ಬಿಡಿ ಅಂತಾನೆ ಹೇಳ್ತಾ ಇದ್ದಾರೆ. ಓಕೆ, ಇವರು ಕೊನೆಗೆ ಅದನ್ನ ದೇಹನ ಹೂತ್ ಹಾಕ್ಬೇಕು ಅಂತ ಅನ್ಕೊಂಡಿದ್ ಯಾವಾಗ? எப்போ நீங்க அதை பரி பண்ணி தான் பண்ணணும், நீங்க எரிக்க கூடாது அப்படின்னு முடிவு பண்ணது எப்போ? நீங்க இல்ல அந்த அன்னைக்கே தான், அந்த அதாவது 17/7/2002 புதன்கிழமை அந்த அன்னைக்கே தான் சொன்னது. அந்த அன்னைக்கே தான் இவங்க கொண்டு போய் அந்த அன்னைக்கே தான் இது பண்ணணும். அந்த அன்னைக்கே அடக்கம் பண்ணிட்டு அந்த அன்னைக்கு பண்ணி ಅಂದ್ರೆ ಅವಾಗಲೇ ಇಲ್ಲಿಂದ ತಗೊಂಡು ಹೋದ ತಕ್ಷಣನೇ ಇದು ಮಾಡ್ತಾರೆ ಅಂತನಾ? இன்னைக்கு 17ஆம் தேதி எடுத்துட்டு போன அன்னைக்கே நீங்க கொண்டு போய் அடக்கம் பண்ணிட்டீங்க. ஆமா. என்ன ಓಕೆ, ಇನ್ನೊಂದು ಪ್ರಶ್ನೆ. ನಾನು 17ஆம் தேதி அடக்கம் பண்ணிருக்கீங்களா? புதன்கிழமை பண்ணி வச்சிಲ್ಲ, அந்த ಅன்னைக்கೇ பண்ணி ವச்சிಲ್ಲங்க. ಅವತ್ತಿನ ದಿವಸನೇ ತಗೊಂಡೋಗಿ ಅವತ್ತೇ ಬರಿ ಮಾಡ್ತಾರೆ. ಈಗ ಆಂಬ್ರೋಸ್ಗೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಈಗ ಇದೆಲ್ಲ ನಡೆದು 12 ವರ್ಷ ಆಗಿದೆ. 12 ವರ್ಷದಿಂದ ನೀವು ಇದನ್ನ ಇವತ್ತು ಹೋಗ್ಬಿಟ್ಟು ಮುಖ್ಯಮಂತ್ರಿಗೆ ನೀವು CM ಲೆಟರ್ ಕೊಟ್ಟಿದ್ದೀರಾ, ಗವರ್ನರ್ಗೆ ಲೆಟರ್ ಕೊಟ್ಟಿದ್ದೀರಾ, DGP ಕೊಟ್ಟಿದ್ದೀರಾ, ಹ್ಯೂಮನ್ ರೈಟ್ಸ್ ಕೊಟ್ಟಿದ್ದೀರಾ, ಎಲ್ಲ ಓಕೆ, ತಮಿಳ್ನಾಡಲ್ಲೂ ಕೊಟ್ಟಿದ್ದೀರಾ. ಈ 12 ವರ್ಷ ನೀವು ಯಾಕೆ ಸುಮ್ಮನೆ ಇದ್ರಿ? இந்த 12 வருஷமா ஏன் சும்மா இருந்தீங்க? அவ்வளோ நாள் இதுமே பண்ணாம இருந்துட்டு இப்போ திடீர்னு இந்த ஞானோதயம் எங்கேருந்து வந்துச்சு? ಹೌದು, அதுக்கு ஒரு சின்ன காரணம் தான். அதாவது நம்ம ஃபேமிலி வந்து பூவர் ஃபேமிலி. அப்பா வந்து ரிட்டையர்ட் ஆயிட்டாரு. அவர் இது அதர் ஸ்டேட்டா இருக்கிறதுனால அவர் கொஞ்சம் பயமா இருக்கு. நம்ம ஏன் போயிடுச்சு, நம்ம மகனே போயிட்டான், சரி இனி நம்ம அதை ஆக்ஷன் எடுத்து நம்ம என்ன பண்ண போறோம், அது பெரிய ரிஸ்கான ஒர்க்கு அப்படின்ட்டு அவர் மன உளத்திலேயே வந்து அவர் எக்ஸ்பைர்ட் ஆயிட்டாரு. ஒரு 6 மந்த்ல அவர் எக்ஸ்பைர்ட் ஆயிட்டாரு. அது ஒரு காரணம் தான். அதுக்கு அப்புறம் பாத்தீங்கன்னா ஒரு 2-3 வருஷம் கழிச்சு நான் இந்த நித்யானந்த நியூஸ் ஒவ்வொன்றா வர அந்த புக்ஸ் எல்லாம் படிச்சுட்டு வந்தேன். அவரோட ரிப்போர்ட் எல்லாம் வருது இல்லைங்க. அதை படிக்கும் போது பார்த்தீங்கன்னா அந்த ஆசிரமத்தை சின்ன சின்ன குழந்தைகளை கொடுமைப்படுத்துறது, அடிக்கிறது, அப்ப அந்த ರ್ಯಾಪಿಂಗ್, அப்புறம் அந்த மாதிரி ಒಂದು ಹೇಳಿ ನನಗೆ ಗೊತ್ತಾಯ್ತು. ಅಂದ್ರೆ ತುಂಬಾ ಬಡತನದಲ್ಲಿ ಇದ್ರು ಇವರು. ಸೊ ನಮಗೆ ಯಾಕೆ ಬೇಕು ಬೇರೆ ದೇಶದಲ್ಲಿ ಹೋಗಿ ಹೆಂಗೆ ನಾವು ಕಂಪ್ಲೇಂಟ್ ಮಾಡೋದು, ಅಲ್ಲಿ ಬೇರೆ ರಾಜ್ಯದಲ್ಲಿ ಹೋಗಿ, ಜೊತೆಗೆ ಅದೇ ಕೊರಗಲ್ಲಿ ಅವ್ರ ತಂದೆ ತೀರ್ಕೊಂಡಿದ್ದು. ಸೊ ಇದೆಲ್ಲದ್ರಿಂದ ನೀವು 12 ವರ್ಷದಿಂದ ಸುಮ್ಮನೆ ಇದ್ರಿ. 5 ವರ್ಷದ ಹಿಂದೆ ಯಾವುದೋ ಒಂದು ಟ್ಯಾಬ್ಲಾಯ್ಡ್ ನಲ್ಲಿ ಇದೇ ನಿಕ್ಸನ್ ಸಾವಿನ ವಿಚಾರ ಬಂದಾಗ ಅವಾಗಿಂದ ಸ್ವಲ್ಪ ಎಚ್ಚೆತ್ಕೊಂಡು ನ್ಯಾಯ ಒದಗಿಸ್ಲಿ ಅಂತಕ್ಕಂಥದ್ದು. ಓಕೆ, ಇದೆಲ್ಲ ಆದ್ಮೇಲೆ ನಿತ್ಯಾನಂದ ನಿಮ್ಗೆ ಯಾವಾಗ್ಲೂ ನಿಮ್ ಫ್ಯಾಮಿಲಿಗೆ ಫೋನ್ ಮಾಡಿದ್ನಾ? நித்யானந்த எப்போது உங்களுக்கு ஃபோன் பண்ணிருக்காருங்களா? அதுக்கப்புறம் ஏதாவது? அதுக்கப்புறம் அவர் மூலியமா எங்களுக்கு எந்த போனும் வரல. அவர் செக்ரட்டரி மூலியமா வந்து பாடி எடுத்துட்டு வரப்ப அந்த எரிச்சிருங்கன்னா சார் சொன்னதுக்கு அப்புறம் இப்போ ಏನಾದ್ರು ಕೊಡ್ತೀನಿ ಅಂತ ಹೇಳಿದ್ನಾ? ಏನಾದ್ರು ಆಸೆಗೆ ತೋರಿಸಿದ್ನಾ? ದುಡ್ಡು ಕೊಡ್ತೀನಿ ನಿಮಗೆ ಇವ್ರಿಗೆ ಏನಾದ್ರು? இல்ல, அது வந்து ஒரு 2-3 மாசம் கழிச்சு சொன்னாங்க, அந்த குடும்பத்துக்கு ஏதாவது செய்யணும் அப்படின்னு வந்து என்கிட்ட சொன்னாங்க. ವಿಷಯ ಅಂದ್ರೆ ಏನಾದ್ರು ಮಾಡ್ಬೇಕು, ಅವ್ರ ಕುಟುಂಬದವ್ರಿಗೆ ಹೆಲ್ಪ್ ಮಾಡ್ಬೇಕು ಅಂತ ಇದ್ದ 1-2 ತಿಂಗಳ ತನಕ. ಅದಾದ್ಮೇಲೆ ಅದನ್ನು ಮರ್ತ. ರೈಟ್. ಸೊ ವೀಕ್ಷಕರೇ, ಇಡೀ ವಿಸ್ತೃತವಾದ ಚರ್ಚೆನ ನಿಮ್ಮ ಮುಂದೆ ಇಟ್ಟಿರ್ತಕ್ಕಂಥದ್ದು ನಾವು ಸುವರ್ಣ ಸಮಯ ನ್ಯೂಸ್ನಲ್ಲಿ ಇವತ್ತು ಬೆಳಗ್ಗೆಯಿಂದ ನಿಮಗೆ ಒಂದು ವಿಸ್ತೃತವಾದ ವರದಿಯನ್ನು ಕೊಡ್ತಾ ಇದ್ದೀವಿ. ಈ ನಿಕ್ಸನ್ ಯಾರು, ನಿಕ್ಸನ್ಗೂ ನಿತ್ಯಾನಂದನಿಗೂ ಏನು ಸಂಬಂಧ, ನಿತ್ಯಾನಂದ ಹೇಗೆ ಸತ್ತ ನಂತರ ಏನೇನಾಯಿತು, ನಿತ್ಯಾನಂದ ಎಲ್ಲೆಲ್ಲಿ ತನ್ನ ಪ್ರಭಾವವನ್ನು ಬೀರ್ದ, ಯಾಕೆ ಡಾಕ್ಯುಮೆಂಟ್ಸ್ಗಳು ಯಾವುದು ಸಿಗ್ತಾ ಇಲ್ಲ, 12 ವರ್ಷ ಆದಮೇಲೆ ಆಂಬ್ರೋಸ್ ಯಾಕೆ ಇವಾಗ ಮಾಧ್ಯಮದವ್ರ ಮುಂದೆ ಬಂದು ನನಗೆ ನ್ಯಾಯ ಕೊಡಿಸ್ತಾ ಇದ್ದೀನಿ, ಎಲ್ಲವನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇದೆಲ್ಲವನ್ನ ನೋಡಿದ ಮೇಲೆ ಮತ್ತೊಮ್ಮೆ ನಿಮಗೆ ಕೆಲವು ಪ್ರಶ್ನೆಗಳು ಎದ್ದೇಳುತ್ತೆ. ಆ ಪ್ರಶ್ನೆಗಳನ್ನ ನಾನು ಹೇಳ್ತೀನಿ. ಅದಕ್ಕೂ ಮೊದಲು ಎಲ್ಲ ಅತಿಥಿಗಳಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇಲ್ಲಿ ತನಕ ಬಂದಿದ್ದಾರೆ, ಪಾಪ ದೂರದ ಕುರ್ಚಿಯಿಂದ ನ್ಯಾಯ ಕೊಡಿಸಿ ಅಂತ ಬಂದಿದ್ದಾರೆ. ಆಂಬ್ರೋಸ್, ಜೈರಾಮಾನಂದ, ಹಾಗೆಯೇ ಡಾಕ್ಟರ್ ಮೋಹನ್, ತಮಗೂ ಕೂಡ ಥ್ಯಾಂಕ್ ಯು. ಸೊ ತರ್ಜುಮೆ ಮಾಡಿದಂಥ ವಿಷ್ಣು, ತಮಗೂ ಕೂಡ ಥ್ಯಾಂಕ್ಸ್. ಎಲ್ರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಕೊನೆಯದಾಗಿ ಮತ್ತೊಮ್ಮೆ ಮೂಡ ಪ್ರಶ್ನೆಗಳೇನೇನು ಬನ್ನಿ ನೋಡೋಣ. ಸೊ ತಮಿಳುನಾಡಿನ ನಿಕ್ಸನ್ ಸಾವಿಗೆ ನಿಜಕ್ಕೆ ಕಾರಣ ಯಾರು? ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಬೇಕಾಗಿದೆ. ಎರಡನೇ ಪ್ರಶ್ನೆ, ಆರೋಗ್ಯವಾಗಿದ್ದ ನಿಕ್ಸನ್ ಹಠಾತ್ ಅನಾರೋಗ್ಯಕ್ಕೆ ತುತ್ತಾಗಿದ್ದು ಹೇಗೆ ಅಂತಕ್ಕಂಥದ್ದು. ಇನ್ನು ಏಕಕಾಲಕ್ಕೆ ಅಂದ್ರೆ ಒಂದೇ ಸರ್ತಿ ಇದೇ ಕಿಡ್ನಿ ವೈಫಲ್ಯ, ಮೆದುಳು ಸಮಸ್ಯೆ, ರಕ್ತ ವಿಷಗೊಂಡಿದ್ದು ಇದೆಲ್ಲ ಹೇಗೆ ಸಾಧ್ಯ? ನಂತರದ ಪ್ರಶ್ನೆ, ನಿಕ್ಸನ್ ಮೃತದೇಹದ ಪೋಸ್ಟ್ ಮಾರ್ಟಮ್ ಯಾಕೆ ಮಾಡಲಿಲ್ಲ ಅಂತ. ಆನಂತರ ಪದೇ ಪದೇ ನಿಕ್ಸನ್ ಮೃತದೇಹವನ್ನ ಹೂತಾಕ್ಬೇಡಿ, ಸುಟ್ಟಾಕಿ ಅಂತ ನಿತ್ಯಾನಂದ ಒತ್ತಡ ಹಾಕಿದ್ದು ಯಾಕೆ? ಇಷ್ಟೆಲ್ಲ ನಡೆದು 12 ವರ್ಷಗಳ ತನಕ ಸುಮ್ಮನಿದ್ದ ನಿಕ್ಸನ್ ಕುಟುಂಬದ ಮೇಲೆ ನಿಜಕ್ಕೂ ನಿತ್ಯಾನಂದ ಏನಾದರೂ ಒತ್ತಡವನ್ನ ಹೇರಿ ಅವರನ್ನ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ದ ಅಂತ. ಆಶ್ಚರ್ಯ ಏನಿಲ್ಲ ವೀಕ್ಷಕರೇ, ದಾಖಲೆ ಸಮೇತ ಭೂ ಒತ್ತುವರಿ ಬಗ್ಗೆ, ಅಕ್ರಮ
ಗುರುಕುಲ ನಡೆಸ್ತಾ ಇರೋದ್ರ ಬಗ್ಗೆ ಇನ್ನೂ ಅನೇಕ ಈ ರೀತಿ ವಿಚಾರಗಳ ಬಗ್ಗೆ ದಾಖಲೆ ಸಹಿತ ಸರ್ಕಾರಕ್ಕೆ ನಾವು ಎಷ್ಟೆಲ್ಲ ತೋರಿಸಿದ್ರು ಕೂಡ ಇವತ್ತಿನ ತನಕ ಸರ್ಕಾರ ಅವನ ವಿರುದ್ಧ ಕ್ರಮ ತೆಗೆದುಕೊಳ್ತಕ್ಕಂಥ ಮನಸ್ಸು ಮಾಡಿಲ್ಲ. ಇವತ್ತು ಆಂಬ್ರೋಸ್ ಮತ್ತು ಅವನ ಕುಟುಂಬ ಮುಖ್ಯಮಂತ್ರಿಗಳಿಗೆ, ರಾಜ್ಯಪಾಲರಿಗೆ, DGPಗೆ, ಮಾನವ ಹಕ್ಕು ಆಯೋಗ